ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಗಾಡಿದು FC ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಸ್ನೇಹಿತನ ಗಾಡಿ, ಹೋಂಡಾ IQ ಮ್ಯಾಗ್ನೋ ಗಾಡಿ ಇದು, i10. ದಿನ ಗಾಡಿ ಮೇಲೆ ಒಂದೊಂದು ಇಂಚು ಧೂಳಿರ್ತಾ ಇತ್ತು. ಅದನ್ನೆಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ FC ತಗೊಂಡೋಗೋಕ್ಕೆ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟವನೆ. ಈಗ ಇದನ್ನು ತಗೊಂಡು ಹೋಗ್ಬಿಟ್ಟು RTO ಕೊಟ್ಟ ಅಂತಂದರೆ ಸೂಪರಾಗಿರೋ ಗಾಡಿ, ರಿನ್ಯೂವಲ್ ಮಾಡಮ್ಮ FC ಅಂತ ಅಂದ್ಬಿಡ್ತಾರೆ. ಕಾರು ಹೇಗಿದೆ ಅಂತ ನೋಡ್ತಾರೆ, ಒಳಗೆಲ್ಲ ಚೆಕ್ ಮಾಡ್ತಾರೆ. ಇಂಡಿಕೇಟ್ರು, ಲೈಟು ಮತ್ತು ಈ ಗಾಜ್ಗೆ ನಾವು ಇದು ಹಾಕ್ಸಿರ್ಬಾರ್ದು, ಕೂಲಿಂಗ್ ಹಾಕ್ಸಿರ್ಬಾರ್ದು. ನಾವು ಯಾವುದಕ್ಕೂ ಕೂಲಿಂಗ್ ಗೀಲಿಂಗ್ ಏನು ಹಾಕ್ಸಿಲ್ಲ ಕಾರ್ಗಳಿಗೆ. ಕಾರ್ ಒಳಗಡೆನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ಇಟ್ಕೊಂಡಿದ್ದಾರೆ ನೋಡಿ, ನೀಟಾಗಿದೆ ಕಾರು. ಇದು AC, ಗೇರು, ಸ್ಟೇರಿಂಗು ಎಲ್ಲ ಫುಲ್ ಧೂಳು ಹೊಡೆದು ಕ್ಲೀನ್ ಮಾಡಿ ಮಡ್ಗವ್ರೆ. ಸೀಟು ಕೂಡ ತುಂಬ ಚೆನ್ನಾಗಿಟ್ಟಿದ್ರೆ, ಚೆನ್ನಾಗೈತೆ ಸೀಟು ಕೂತ್ಕೊಳ್ಳೋಕ್ಕೆ. ಸರಿ, ಈಗ ಅಲ್ಲಿಂದ ಓಡ್ತಾ ಇದ್ದೀವಿ. RTO ಒಳಗಡೆ ಗಾಡಿ ಪಾರ್ಕಿಂಗ್ ಮಾಡಾಯಿತು. ಆದರೆ ಈ ಸಿಗ್ನಲ್ ಹೊಡ್ಕೋತಾ ಐತೆ. ಇದು ಪಾರ್ಕಿಂಗ್ ಲೈಟು ನಾನು ಆನ್ ಮಾಡಿಲ್ಲ, ಆದರೂ ಕೂಡ ಆನ್ ಆಗೈತೆ. ಎಷ್ಟೊತ್ತು ಸಿಗ್ನಲ್ ತೋರಿಸಿದ್ನಲ್ಲ, ಆ ಸಿಗ್ನಲ್ ಆಫ್ ಆಯ್ತಿರಲಿಲ್ಲ, ಭಾಳ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆಮೇಲೆ ಇದಕ್ಕಿದ್ದಂಗೆ ರಿಮೋಟಲ್ಲಿ ಎಲ್ಲ ರೆಡಿ ಮಾಡಿ. ಕೆಲವೊಂದು ಗಾಡಿಗಳಿಗೆ ಬಾನೆಟ್ ಓಪನ್ ಮಾಡಿಬಿಟ್ಟವ್ರೆ. ಏನು ಬಾನೆಟ್ ಓಪನ್ ಮಾಡಿಬಿಡ್ಬೇಕೇನೋ, ಸುಮಾರು ಜನ ಹಿಂಗೆ ನಿಂತವ್ರೆ ಎಲ್ಲ. ಕೆಲವೊಂದು ಬಾನೆಟ್ ಓಪನ್ ಮಾಡಿ, ಕೆಲವೊಂದು ಗಾಡಿಗೆ ಬಾನೆಟ್ ಓಪನ್ ಮಾಡಿ ತೋರಿಸ್ಬೇಕು, ಏನೋ ಗೊತ್ತಿಲ್ಲಪ್ಪ. ಇವತ್ತೊಂದು 5 ಗಾಡಿ ಐತೆ. 5 ನಿಮಿಷದಲ್ಲಿ ಕೆಲಸ ಮುಗಿತಾಯಿತ್ತು. ಇದು ಒಂದು ಏನಪ್ಪ, ಐದು ನಿಮಿಷದಲ್ಲಿ ಕೆಲಸ ಮುಗಿಬೇಕಾಗಿತ್ತು. ಇಲ್ಲಿ ಕೆಳಗಡೆ ಒಂದು 4C ನಂಬರ್ ಕೊಟ್ಟಿರ್ತಾರೆ. ಈ ಹಾಕಿರೋದ್ರಿಂದ ಅದು ಕಟ್ ಮಾಡಿಸ್ಕೊತಕ್ಕ ಬನ್ನಿ ಅಂತ ಕಳಿಸ್ಬಿಟ್ಟು RC ಇದು ಓಕೆ. ಆ FC ಮಾಡಬೇಕಾದ್ರೆ ಅವರು ಸ್ವಲ್ಪ ಅದೇ ಕಟ್ ಮಾಡ್ಕೊಂಡು ಬನ್ನಿ ಅಂದರು. ಈಗ ನಾವು ಇದೇ ಶಾಪಿಗೆ ಬಂದ್ವಿ. ಏನಿದು SK ಜೈನ್ ಎಂಟರ್ಪ್ರೈಸಸ್ಗೆ ಬಂದ್ವಿ. ಅಣ್ಣವರು ನಮಗೆ ನೀಟಾಗಿ ಕಟ್ ಮಾಡಿಕೊಟ್ರು. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಪಾಪ ಅವರು ದುಡ್ಡೇ ತಗೊಳ್ಳಿಲ್ಲ ನೋಡಿ. ನಮ್ಮ ಮೈಸೂರಲ್ಲಿ ಇಂಥವ್ರು ಅವರೇ, ನಾವು ಇವ್ರನ್ನೆಲ್ಲ ನೆನೆಸ್ಕೋಬೇಕು ಅವಾಗವಾಗ. ಹೋಣಾಗ ನೋಡಿ, ಇಲ್ಲಿ ಕಾಣಿಸೋ ನಂಬರ್ಗೋಸ್ಕರ ಈಗ 1 ಅವರ್ ಕಾಯಬೇಕಾಗೋ ಪರಿಸ್ಥಿತಿ ಬಂತು. ಅವಾಗಲೇ ಬೆಳಗ್ಗೆ ಬಂದು ಫಸ್ಟ್ನೇ ಗಾಡಿ ನಿಂತಿದ್ದೆ ನಮ್ಮದು. ಫಸ್ಟ್ನೇ ಗಾಡಿ ನಿಲ್ಸ್ಕೊಂಡಿದ್ದೆ ನಾವು. ಇವಾಗ ಅದೊಂದು ನಂಬರು ಇನ್ಸ್ಪೆಕ್ಟ್ರ್ ಬಂದು ನೋಡ್ಕೊಂಡು ಹೋಗ್ಬಿಟ್ರು. ಅದೊಂದು ಕುಯಿಸ್ಕೊಬರೋ ಅಷ್ಟರಲ್ಲಿ ಈಗ ಮತ್ತೆ 1 ಅವರ್ ಕಾಯ್ಬೇಕನ್ನೋ ನಾವು. ಓಕೆ, ಕಾರ್ಡ್ ಬರೋವರೆಗೂ ಏನಿಲ್ಲ. ಗಾಡಿ ಮೇಲೆ ಕೂತ್ಕೊಳ್ಳೋದು, ಒಂದು ಲೆಫ್ಟು ಒಂದು ರೈಟ್ ಇಂಡಿಕೇಟರ್ ತೋರಿಸೋದು, ಹೆಡ್ಲೈಟ್ ಆನ್ ಆಗೈತಾ ನೋಡೋದು, ಬ್ಯಾಕ್ ಫ್ರಂಟ್ ತೋರಿಸೋದು. ಓಕೆ, ಈಗ ಹೊಡೋದು. ಓಕೆ, ಇಷ್ಟೇ ಮುಗೀತು. ಏನು ದಿನಕ್ಕೆ ಸುಮಾರು ಗಾಡಿಗಳು ಬರ್ತಾವಪ್ಪ ಇಲ್ಲಿ. ಸದ್ಯ ತುಂಬ ಲೇಟ್ ಆಗ್ಬಿಡುತ್ತೆ ಅಂದ್ಕೊಂಡೆ, ಏನೊಂದು ½ ಅನ್ ಅವರ್ ಲೇಟ್ ಆಯ್ತು ಅಷ್ಟೇ. ಓಕೆ, ಈಗ ಎಲ್ಲ ಮುಗೀತಲ್ಲ, ಊಟ ಮಾಡೋಕ್ಕೆ ಹೋಗೋಣ. ಈಗ ಮಧ್ಯಾಹ್ನ ಆಗಿದೆ, ಇನ್ನೇನು ಅಂದವೇ ಯಾವ್ದಾರ ಒಂದು ಒಳ್ಳೆ ಊಟ ಮಾಡ್ಕೊಂಡು ಹೋಗೋಣ. ಇಲ್ಲೇ RTO ಪಕ್ಕದಲ್ಲಿ ಒಂದು ಸಿಂಚನ ಮೆಸ್ ಅಂತ ಐತೆ. ಆ ಸಿಂಚನ ಮೆಸ್ಗೆ ಹೋಗ್ಬಿಟ್ಟು ಇವಾಗ ಊಟ ಮಾಡ್ಕೊತೀವಿ. ಬನ್ನಿ ಹೋಗೋಣ.
ಸೂಪರ್ ಆಗೈತೆ ಫೋಟೋ ಇದು. ಎಷ್ಟು ಅಷ್ಟೇ. ಕಾರ್ಗೆ FC ಫಿಟ್ನೆಸ್ ಸರ್ಟಿಫಿಕೇಟು 5 ವರ್ಷಕ್ಕೊಂದ್ಸಲ ಒಂದು ಕಾರ್ಗೆ, ಹಳೇದಾಗಿರೋ ಕಾರ್ಗೆ 5 ವರ್ಷಕ್ಕೊಂದ್ಸಾರಿ ಫಿಟ್ನೆಸ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಂತೆ. ಈಗ ಫುಲ್ಲು RTOದಲ್ಲಿ ಹೋಗ್ಬಿಟ್ಟು ಅಷ್ಟೊತ್ತು ಗಂಟೆ ಕಾಯ್ಕೊಂಡು ಎಲ್ಲ ಮಾಡಿಸ್ಕೊಂಡು ಬಂದು ತುಂಬ ಚೆನ್ನಾಗಿ ಆಯಿತು ಕೆಲಸ ಎಲ್ಲ. ನಿಮ್ಮದು ಹಳೆ ಕಾರ್ಗಳು, ಹಳೆ ಸ್ಕೂಟ್ರುಗಳು ಯಾವ್ದಾರ ಇದ್ದರೆ ಅದನ್ನು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ಭಾಳ ಒಳ್ಳೆಯದು. ಯಾಕೆ ಅಂತಂದರೆ ಅದನ್ನು ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ತಿಲ್ಲ ಅಂತಂದರೆ ಅದು ಗಾಡಿ ರನ್ನಿಂಗಲ್ಲಿಲ್ಲ ಅಂತಂದ್ಬಿಟ್ಟು ಅದನ್ನು ಸೀಸ್ ಮಾಡೋ ಅಂಥ ಸಂದರ್ಭಗಳು ಬರ್ಬೋದು. ನೀವು ಆಚೆ ಈಚೆ ಗಾಡಿಗಳು ಓಡಿಸೋಕ್ಕಾಗಲ್ಲ ಆಗ. ಓಕೆ, ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.